ಜೀವನದಲ್ಲಿ ನೀನು ಗೆದ್ದರೆ ನೀನು ಯಾರು ಅಂತ ಎಲ್ಲರಿಗೂ ಗೊತ್ತಾಗುತ್ತೆ. ಅದೇ ಜೀವನದಲ್ಲಿ ನೀನು ಸೋತರೆ ನಿನ್ನವರು ಯಾರು ಅಂತ ನಿನಗೆ ಗೊತ್ತಾಗುತ್ತೆ. ನಮ್ಮ ಆತ್ಮಸಾಕ್ಷಿಗೆ ಅನುಗುಣವಾಗಿ ನಾವು ನಡೆದರೆ ಯಾರ ಮುಂದೆಯೂ ತಲೆ ತಗ್ಗಿಸುವ ಅವಶ್ಯಕತೆ ಇರುವುದಿಲ್ಲ. ಆತ್ಮವಿಶ್ವಾಸ ಹೊಂದಿದ್ದರೆ ಎಂತಹ ಪರಿಸ್ಥಿತಿಯಲ್ಲೂ ತಲೆ ಎತ್ತಿ ನಿಲ್ಲಬಹುದು. ಬದುಕಿಗೆ ನನಗೊಬ್ಬ ಒಳ್ಳೆಯ ಗುರು ಇಲ್ಲವೆಂದುಕೊಳ್ಳಬೇಡಿ. ನಾವು ಮಾಡುವ ತಪ್ಪುಗಳೇ ಎಷ್ಟೋ ಒಳ್ಳೆಯ ಪಾಠಗಳನ್ನು ಕಲಿಸುತ್ತದೆ. ಒಂದು ಹೂವು ಮತ್ತೊಂದು ಹೂವಿನೊಂದಿಗೆ ಸ್ಪರ್ಧೆಗಿಳಿಯುವುದಿಲ್ಲ. ಸುಂದರವಾಗಿ ಅರಳುವುದಷ್ಟೇ ಅವುಗಳ ಕೆಲಸ. ನಮ್ಮ ವ್ಯಕ್ತಿತ್ವವು ಹಾಗೇ ಇರಬೇಕು. ಒಬ್ಬ ವ್ಯಕ್ತಿಯು ತನ್ನ ಸ್ವಂತ ಮನಸ್ಸಿನ ಪ್ರಯತ್ನಗಳ ಮೂಲಕ ಮೇಲೇರಬಹುದು. ಕಷ್ಟಗಳನ್ನು ಎದುರಿಸಿದಷ್ಟು ನೀನು ಬಲಶಾಲಿಯಾಗುವೆ. ಆದ್ದರಿಂದ ಕಷ್ಟಗಳು ಬಂದಾಗ ಹೆದರಬೇಡಿ, ಅದನ್ನು ಧೈರ್ಯದಿಂದ ಎದುರಿಸಿ. ಜೀವನದಲ್ಲಿ ಕಷ್ಟವಾದ ದಾರಿಯನ್ನು ಆರಿಸಿ. ಗೆದ್ದರೆ ಇನ್ನೊಬ್ಬರಿಗೆ ಸ್ಫೂರ್ತಿಯಾಗುವಿರಿ. ಸೋತರೆ ಸರಿಯಾದ ಮಾರ್ಗದರ್ಶನವಾಗುತ್ತದೆ. ನೀವು ದುರ್ಬಲರು ಎಂದು ನೀವು ಭಾವಿಸಿದರೆ ನೀವು ದುರ್ಬಲರು. ನೀವೇ ಬಲಶಾಲಿ ಎಂದು ಭಾವಿಸಿದರೆ ನೀವು ಬಲಶಾಲಿಯಾಗುತ್ತೀರಿ. ಮನುಷ್ಯನು ತನ್ನ ಜೀವನದಲ್ಲಿ ಏನು ಕಳೆದುಕೊಂಡರೂ ಆತ್ಮವಿಶ್ವಾಸ ಕಳೆದುಕೊಳ್ಳಬಾರದು. ಅದೊಂದು ನಮ್ಮ ಜೊತೆಗಿದ್ದರೆ ನಾವು ಇಡೀ ಜಗತ್ತನ್ನೇ ಗೆಲ್ಲಬಹುದು. ಕೈಯಲ್ಲಿರೋ ರೇಖೆಗಳನ್ನು ಅಥವಾ ಹಣೆಯಲ್ಲಿ ಕಾಣದ ಹಣೆಬರಹವನ್ನು ನಂಬಿ ಕುರುಡು ಜೀವನ ನಡೆಸೋದಕ್ಕಿಂತ ನಮ್ಮ ತತ್ತಿಯಲ್ಲಿರೋ ಜ್ಞಾನವನ್ನು ಮತ್ತು ಮನಸ್ಸಲ್ಲಿರೋ ಆತ್ಮವಿಶ್ವಾಸ ನಂಬಿ ಅರ್ಥಪೂರ್ಣ ಜೀವನ ನಡೆಸಿದರೆ ಯಾವುದು ಅಸಾಧ್ಯವಲ್ಲ. ಹಾಲನ್ನು ಕೆಡಕಿದರೆ ಮೊಸರು, ಮೊಸರನ್ನು ಕೆಡಕಿದರೆ ಬೆಣ್ಣೆ, ಬೆಣ್ಣೆಯನ್ನು ಕೆಡಕಿದರೆ ತುಪ್ಪ. ಹಾಲಿಗಿಂತ ಮೊಸರಿನ ಬೆಲೆ ಹೆಚ್ಚು, ಮೊಸರಿಗಿಂತ ಬೆಣ್ಣೆಯ ಬೆಲೆ ಹೆಚ್ಚು, ಬೆಣ್ಣೆಗಿಂತ ತುಪ್ಪದ ಬೆಲೆ ಹೆಚ್ಚು. ಹಾಲಿನ ಆಯಸ್ಸು 1 ದಿನ, ಮೊಸರಿನ ಆಯಸ್ಸು 2 ದಿನ, ಬೆಣ್ಣೆಯ ಆಯಸ್ಸು 3 ದಿನ. ಆದರೆ ತುಪ್ಪ ದೀರ್ಘಾಯುಷ್ಯವನ್ನು ಹೊಂದಿದೆ. ಒಂದು ದಿನದಲ್ಲಿ ಹಾಳಾಗುವ ಹಾಲಿನಲ್ಲಿ ದೀರ್ಘಕಾಲ ಇರುವ ತುಪ್ಪ ಅಡಗಿದೆ. ಹಾಗೆಯೇ ನಮ್ಮಲ್ಲಿಯೂ ಅನಂತ ಶಕ್ತಿಯೂ ಅಡಗಿದೆ. ಅದಕ್ಕೆ ಸ್ವಲ್ಪ ಜ್ಞಾನ ಮತ್ತು ಆಲೋಚನೆ ಜೊತೆಗೂಡಿದರೆ ಈ ಜೀವನ ಸುಂದರವಾಗಿರುತ್ತದೆ.